ನೆಕ್ಸ್ಟ್ ರಸಪ್ರಶ್ನೆ. ರಕ್ತವನ್ನು ಸ್ವಚ್ಛಗೊಳಿಸುವ ಅಂಗ ಯಾವುದು? ಐಶ್ವರ್ಯ. ಕಿಡ್ನಿ. ಸರಿಯಾದ ಉತ್ತರ. ಬೆಳಕು ಬಾಗುವ ಪ್ರಕ್ರಿಯೆಗೆ ಏನೆನ್ನುವರು? ಲಕ್ಷ್ಮಿ. ಬೆಳಕಿನ ಆರೋಗ್ಯವಂತ ಮಾನವನ ದೇಹದ ಉಷ್ಣತೆ ಎಷ್ಟು? 37 ಡಿಗ್ರಿ ಸೆಲ್ಸಿಯಸ್. ಸರಿಯಾದ ಉತ್ತರ. ಕಂಪ್ಯೂಟರ್ನ ತಂದೆ ಯಾರು? ಪ್ರೀತಮ್. ಸರಿಯಾದ ಉತ್ತರ. ಸ್ಥಿರವಾಗಿರುವ ವಸ್ತುವನ್ನು ಏನೆನ್ನುವರು? ಸರಿಯಾದ ಉತ್ತರ. ರಾಷ್ಟ್ರೀಯ ಶಕ್ತಿ ಸಂರಕ್ಷಣಾ ದಿನ ಯಾವುದು? ಅಕ್ಟೋಬರ್ 14. ಜೀವಿಗಳ ಅಧ್ಯಯನ ಮಾಡುವ ಶಾಸ್ತ್ರ ಯಾವುದು? ಪ್ರಥಮ್. ಸರಿಯಾದ ಉತ್ತರ. ಭಾರತದಿಂದ ಹಾರಿಸಲ್ಪಟ್ಟ ಮೊದಲ ಕೃತಕ ಉಪಗ್ರಹ? ಸರಿಯಾದ ಉತ್ತರ. ಭೂಮಿಗೆ ಸಮೀಪದ ನಕ್ಷತ್ರ ಯಾವುದು? ಸರಿಯಾದ ಉತ್ತರ. ಭಾರತದ ಬಾಹ್ಯಾಕಾಶ ಸಂಸ್ಥೆ ಯಾವುದು? ಸರಿಯಾದ ಉತ್ತರ. ಶಬ್ದದ ವೇಗ ಹೆಚ್ಚಿಸುವ ಮಾಧ್ಯಮ ಯಾವುದು? ಹೆಚ್ಚಿರುವ ಮಾಧ್ಯಮ. ಸರಿಯಾದ ಉತ್ತರ. ವೇಗದ ಮೂಲಮಾನ ಯಾವುದು? ವೇಗದ ಮೂಲಮಾನ ದೀಪ. ಸರಿಯಾದ ಉತ್ತರ. ಒಂದು ವಸ್ತುವಿನ ಮೇಲೆ ಬಿದ್ದ ಬೆಳಕು ಹಿಂದಕ್ಕೆ ಬರುವುದನ್ನು ಏನೆನ್ನುತ್ತಾರೆ? ಚೈತ್ರ. ಸರಿಯಾದ ಉತ್ತರ. ತೂಕವನ್ನು ಅಳೆಯುವ ಏಕಮಾನ? ಶ್ರವಣ್. ಸರಿಯಾದ ಉತ್ತರ. ಈ ವಾರ ದಿನಾಲು ಪ್ರತಿದಿನ ಏನಿತ್ತಪ್ಪ ಅಂತಂದ್ರೆ ಸಚೇತನ ಚಟುವಟಿಕೆ ವಿಜ್ಞಾನ ವಿಷಯದ ಮೇಲೆ ಇತ್ತು. ಈಗ ನಾವೆಲ್ಲರೂ ಈಗ ವೈಜ್ಞಾನಿಕ ಮನೋಭಾವನೆಗಳನ್ನು ಯಾಕೆ ಬೆಳೆಸ್ಕೋಬೇಕು, ವಿಜ್ಞಾನ ನಮ್ಗೆ ಯಾಕೆ ಅದು ಬಹಳ ಮುಖ್ಯ ಅಂತ ನಾವು ತಿಳ್ಕೊಳ್ಳೋದಾದ್ರೆ, ವಿಜ್ಞಾನ ಕೇವಲ ಅದೊಂದು ವಿಷಯ ಅಲ್ಲ. ನೋಡ್ರಿ, ನಾವು ಅನ್ಕೊಂಡಿವಿ ವಿಜ್ಞಾನ ಅದೊಂದೇನು ವಿಷಯ, ಅದು ಶಾಲೆಗೆ ಮಾತ್ರ, ತರಗತಿ ಕೋಣೆಗೆ ಮಾತ್ರ ಸೀಮಿತ ಅಂತ ಅನ್ಕೊಂಡಿದೀವಿ. ವಿಜ್ಞಾನ ಅನ್ನೋದು ಅದು ಒಂದು ಸತ್ಯವನ್ನ ಕಂಡುಹಿಡಿಯುವಂತ ದಾರಿ, ಸತ್ಯವನ್ನ ಕಂಡುಹಿಡಿಯೋದಕ್ಕೆ ಇರುವಂತ ಒಂದು ದಾರಿ ಅಂತ ನಾವು ಅನ್ಕೊಳ್ಬೋದು. ನೋಡ್ರಿ, ವಿಜ್ಞಾನ ಅಥವಾ ವೈಜ್ಞಾನಿಕ ಮನೋಭಾವನೆ ಮಾನವ ಬೆಳೆಸ್ಕೊಂಡಿದ್ದಿರ್ಲಿಲ್ಲಪ್ಪ ಅಂತಂದ್ರೆ, ಈಗ ನೀವೆಲ್ಲರೂ ಇಲ್ಲಿ ಪ್ರೇಯರ್ಗೆ ಶಾಲೆಗೆ ನಿಂತಿದ್ರಲ್ಲ, ನೀವೆಲ್ಲಿರ್ತಿದ್ರಿ ಗೊತ್ತಾ? ಮಾನವ ಅನ್ನುವಂಥ ಜೀವಿ ಅದು ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸ್ಕೊಂಡಿದ್ದಿಲ್ಲಪ್ಪ ಅಂತಂದ್ರೆ, ನೀವು ಈ ಯೂನಿಫಾರ್ಮ್ ಕೂಡ ಹಾಕೊಂಡಿರ್ತಿರ್ಲಿಲ್ಲ, ನಿಮ್ಮ ಮೈ ಮೇಲೆ ಬಟ್ಟೆ ಇರ್ತಾ ಇರಲಿಲ್ಲ, ನೀವಿಷ್ಟು ನೀಟಾಗಿ ಬಂದಿದ್ದಿರಲ್ಲ, ಈ ನೀಟ್ನೆಸ್ ನಿಮ್ಮಲ್ಲಿ ಇರ್ತಾ ಇರಲಿಲ್ಲ. ನೀವು ಯಾವುದೋ ಒಂದು ಗಿಡದ ಮೇಲೆ ಕುಂತಿರ್ತಿದ್ರಿ, ಇಲ್ಲ ಯಾವುದೋ ಒಂದು ಗುಹೆ ಒಳಗೆ ಅಡಿಗೆ ಕುಂತಿರ್ತಿದ್ರಿ. ನೀವೇನಾದ್ರು ಬಯಲಿಗೆ ಬರ್ಬೇಕಂದ್ರೆ ನೀವು ಯಾವ್ದಾದ್ರು ಏಪೆಕ್ಸ್ ಪ್ರೆಡೇಟರ್ಗಳು ನಮ್ಮ ಸುತ್ತಮುತ್ತ ಇದಾವೋ ಏನೋ, ಯಾವ್ದಾದ್ರು ಪ್ರಾಣಿ, ಯಾವ್ದಾದ್ರು ಹಂತಕ ಪ್ರಾಣಿ ಇದೆಯಾ ಸುತ್ತಮುತ್ತ ಅಂತ ನೋಡ್ಕೊಂಡು ಎಚ್ಚರಿಕೆ ವಹಿಸ್ಕೊಂಡು, ಮುನ್ನೆಚ್ಚರಿಕೆ ವಹಿಸ್ಕೊಂಡು ನೀವು ಬಯಲಿಗೆ ಬರ್ಬೇಕಾಗ್ತಿತ್ತು. ಯಾಕಂದ್ರೆ ನೀವು ಕೂಡ ಒಂದು ಪ್ರಾಣಿ ಆಗ್ಬಿಟ್ಟಿರ್ತಿದ್ರಿ. ಈಗ ನೋಡಿದ್ರೆ ನೀವು ಮಂಗಗಳೇನಾದ್ರು ಈಗ ಅವು ಸ್ವತಂತ್ರವಾಗಿ ಮತ್ತು ಧೈರ್ಯದಿಂದ ಕೆಳಗಡೆ ನೆಲದ ಮೇಲೆ ಅಡ್ಡಾಡೋದನ್ನ ನೋಡಿದೀರಾ? ನೀವು ಧೈರ್ಯವಾಗಿ ಅಡ್ಡಾಡೋದನ್ನ ನೋಡಿದೀರಾ? ಅವು ಯಾವಾಗ್ಲೂ ಏನಾಗಿರ್ತಾವ ಅಂದ್ರೆ ಬಹಳ ಎಚ್ಚರವಾಗಿರ್ತಾವ, ಕಾಶಿಯಸ್ ಆಗಿರ್ತಾವ. ಅವು ಸುತ್ತಮುತ್ತ ನೋಡ್ತಾ ಇರ್ತಾವ, ಗಮನಿಸ್ತಾ ಇರ್ತಾವ. ಯಾಕೆ? ಯಾವ್ದಾದ್ರು ನಾಯಿ ಬಂದು ಅಟ್ಯಾಕ್ ಮಾಡಿಗಿಡಿತು ಅಂತ. ಹಂಗೆ ನೀವು ಕೂಡ ಏನ್ ಮಾಡ್ತಿದ್ರಿ ಅವಾಗ? ನೀವು ಕೂಡ ಕಾಶಿಯಸ್ ಆಗಿರ್ತಿದ್ರಿ. ನೀವು ಬಹಳ ಎಚ್ಚರಿಕೆಯಿಂದ ನೀವು ಅಡ್ಡಾಡ್ಬೇಕಾಗ್ತಿತ್ತು. ಯಾಕೆ? ಯಾವ್ದಾದ್ರು ಹುಲಿ, ಸಿಂಹ, ಚಿರತೆ ಇವು ಯಾವ್ದಾದ್ರು ಬಂದು ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ಬೋದು ಅಂತ ನೀವು ಎದುರ್ಕೊಂಡಿರ್ತಿದ್ರಿ. ಆದ್ರೆ ಈಗ ನೋಡ್ರಿ, ಮಾನವ ಏನಾಗಿದಾನಪ್ಪ ಅಂತಂದ್ರ, ಈ ಏನು
ಆಹಾರ ಸರಪಳಿ ಅಥವಾ ಪ್ರಾಣಿ ಸರಪಳಿಯೊಳಗ ಅತ್ಯಂತ ಉನ್ನತ ಸ್ಥಾನದೊಳಗ ತಲುಪಿದಾನ. ಟಾಪ್ ಏಪೆಕ್ಸ್ ಪ್ರೆಡಿಟರ್ ಈಗ ಮನುಷ್ಯ. ಈಗ ನೋಡ್ರಿ, ಈಗ ಹುಲಿ ಸಿಂಹ ನಮ್ಮನ್ನ ನೋಡಿ ಅದು ಹೆದರ್ಕೋಬೇಕು, ಯಾಕಂದ್ರೆ ಅದನ್ನ ಝೂದಾಗ ಹಾಕ್ಯಾರ. ಈಗ ಸರ್ಕಸ್ ಒಳಗ ನೋಡ್ರಿ, ಈ ಹುಲಿ ಸಿಂಹ ದೊಡ್ಡ ದೊಡ್ಡ ಪ್ರಾಣಿಗಳು, ಆನೆಗಳನ್ನು ಸತ್ಯಕ್ಕೆ ಏನ್ ಮಾಡಿದಾನ ಮನುಷ್ಯ, ಪಳಗಿಸಿದಾನೆ. ಅವ ಹೇಳ್ದಂಗೆ ಕುಂದ್ರಬೇಕದು, ಹೇಳ್ದಂಗೆ ನಿಂದಿರ್ಬೇಕು, ಡ್ಯಾನ್ಸ್ ಮಾಡಂದ್ರೆ ಡ್ಯಾನ್ಸ್ ಮಾಡ್ಬೇಕು, ಜಂಪ್ ಮಾಡಂದ್ರೆ ಜಂಪ್ ಮಾಡ್ಬೇಕು, ಆ ರೀತಿ ಎಲ್ಲ ಮಾಡಿದಾನ ಮನುಷ್ಯ. ಇದೆಲ್ಲ ಯಾವ್ದ್ರಿಂದ ಸಹಾಯ ಆಯ್ತು? ಇದೆಲ್ಲ ಸಹಾಯ ಆಗಿದ್ದು ವಿಜ್ಞಾನದಿಂದ. ನೋಡ್ರಿ, ವಿಜ್ಞಾನ ಅನ್ನೋದು ಇದು ಏನಪ್ಪಾ ಅಂತಂದ್ರ ಈಗ ನಮ್ಮ ಅವಶ್ಯಕತೆಗಳೇ ಏನಾಗ್ತಾವಂದ್ರ ಆವಿಷ್ಕಾರಕ್ಕ ಮೂಲ ಆಗ್ತಾವ. ಈಗ ನೋಡ್ರಿ, ನಾವು ಈ ವಿಜ್ಞಾನ ಅನ್ನೋದು ಇರ್ಲಿಲ್ಲಪ್ಪ ಅಂತಂದ್ರ ನಾವು ಕತ್ಲಾದ ತಕ್ಷಣ, ಕತ್ಲಾಗೋದಕ್ಕಿಂತ ಮುಂಚೆನೆ ಏನ್ ಮಾಡ್ಬೇಕಾಗ್ತಿತ್ತು, ಮನೆ ಸೇರ್ಬೇಕಾಗಿರ್ತಿತ್ತು. ಬಲ್ಬ್ ಏನಾದ್ರು ಕಂಡಿಡ್ದಿರ್ಲಿಲ್ಲ ಅಂದ್ರೆ, ಬಲ್ಬ್ನ ಕಂಡಿಡ್ದಿರ್ಲಿಲ್ಲ ಅಂದ್ರೆ ನಾವು ಕತ್ತಲಾಗೋಕ್ಕಿಂತ ಮುಂಚೆನೆ, ಸಾಯಂಕಾಲ ಆಗೋಕ್ಕಿಂತ ಮುಂಚೆನೆ ಮನೆ ಸೇರ್ಬೇಕಾಗಿತ್ತು. ನಾವು ನೋಡ್ತೀವಿ ಸಾಕಷ್ಟು ಹಕ್ಕಿಗಳು ಹೊಲಕ್ಕೆ ಬರುವಂತ, ಹೊಲದೊಳಗ ಅಲ್ಲಿ ಇಲ್ಲಿ ನೋಡಿರ್ತಿರಲ್ಲ ನೀವು, ಹಕ್ಕಿಗಳು ಸಾಯಂಕಾಲ ಆದ ತಕ್ಷಣ ಸ್ವಲ್ಪ ಮೊಬ್ಬಾಗತೈತಿ ಅಂತ ಅಂದ ತಕ್ಷಣ ಅವೆಲ್ಲ ಏನ್ ಮಾಡ್ತಾವ, ಹಾರಿ ವಾಪಸ್ ತಮ್ಮ ಗುಡಿಸಲನ್ನ, ಗೂಡುಗಳನ್ನ ಏನ್ ಮಾಡ್ತಾವು, ಸೇರ್ತಾವ. ಯಾಕೆ? ಅವು ಕೂಡ ನಮ್ಮಂತೆ ರಾತ್ರಿ ಹೊತ್ತು ಕೂಡ ಆಕ್ಟಿವ್ ಆಗಿರ್ಬೋದಿತ್ತಲ್ಲ, ಯಾಕೆ ಹೋಗುದಿಲ್ಲ ಅವು? ಯಾಕೆ ಹೊರಗಡೆ ಸಂಚಾರ ಮಾಡುದಿಲ್ಲ ಅವು ರಾತ್ರಿವರೆಗೂ? ಯಾಕಂದ್ರೆ ರಾತ್ರಿ ಕತ್ಲಾಗ್ಬಿಡ್ತೈತಿ. ಅವುಗಳ ಹತ್ರ ಏನು ಇರೋದಿಲ್ಲ, ಟಾರ್ಚ್ ಇರೋದಿಲ್ಲ, ಅವುಗಳ ಗೂಡುಗಳೊಳಗೆ ಏನಿರಂಗಿಲ್ಲ, ಲೈಟ್ ಹಾಕಿರೋದಿಲ್ಲ, ಅದಕ್ಕೆ ಅವು ಆಕ್ಟಿವ್ ಆಗಿರೋದಿಲ್ಲ. ಮತ್ತೆ ನಸಗಾದ ತಕ್ಷಣ, ಸ್ವಲ್ಪ ಬೆಳಕು ಹರಿದ ತಕ್ಷಣ ಅವು ಏನ್ ಮಾಡ್ತಾವ, ಮತ್ತೆ ವಾಪಸ್ ಅವು ತಮ್ಮ ದೈನಂದಿನ ಕೆಲ್ಸಕ್ಕೆ ಹೋಗ್ತಾವ. ಆದ್ರೆ ನಾವು ಹಂಗಲ್ಲ, ನಾವು ಯಾವಾಗ ಬೇಕಾದ್ರೂ ಏನ್ ಮಾಡ್ಬೋದು, ನಮ್ಮ ದೈನಂದಿನ ಚಟುವಟಿಕೆಗಳನ್ನ ಮಾಡ್ಬೋದು. ಯಾಕಂದ್ರೆ ನಮ್ಮ ಹತ್ರ ಏನೈತಿ, ಟೆಕ್ನಾಲಜಿ ಐತಿ, ನಮ್ಮ ಹತ್ರ ವಿಜ್ಞಾನ ಐತಿ. ಹೌದಾ? ನಮ್ಮ ಹತ್ರ ವಿಜ್ಞಾನ ಇದ್ದಿದ್ದಿಲ್ಲ ಅಂದ್ರೆ, ನಮ್ಮ ಹತ್ರ ಟೆಕ್ನಾಲಜಿ ಇದ್ದಿದ್ದಿಲ್ಲ ಅಂದ್ರೆ ನೀವೇನ್ ಮಾಡ್ಬೇಕಾಗ್ತಿತ್ತು, ಸಾಯಂಕಾಲ ಆಗುವುದಕ್ಕಿಂತ ಮುಂಚೆನೆ ಮನೆ ಸೇರ್ಬೇಕಾಗಿರ್ತಿತ್ತು. ಮತ್ತೆ ಮನೆಯೊಳಗೆ ಅಡಿಗೆ ಮಾಡ್ತಾರಲ್ಲ ನಿಮ್ ತಾಯಂದಿರಲ್ಲ, ಎಷ್ಟು ಈಗ ಬಹಳ ಸಲೀಸಾಗಿ ಸುಲಲಿತವಾಗಿ ಕೆಲಸ ಮಾಡ್ತಾರ. ಈಗ ನೋಡ್ರಿ, ಅಲ್ಲಿ ಸಿಟಿ ಓದಾಗತೈತಿ, ಕುಕ್ಕರ್ ಸಿಟಿ ಓದಾಗತೈತಿ. ಅದೇನಾದ್ರು ಕುಕ್ಕರ್ ಕಂಡಿಡ್ದಿರ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕಾಗಿರ್ತಿತ್ತು, ಬೇಳೆನ ಎಷ್ಟೊತ್ತು ಬಹಳತ್ತು ಏನ್ ಮಾಡ್ಬೇಕಾಗ್ತಿತ್ತು, ಬೇಯಿಸ್ಬೇಕಾಗ್ತಿತ್ತು, ಜಾಸ್ತಿ ಇಂಧನ ಖರ್ಚಾಗ್ತಾ ಇತ್ತು. ಈಗ ಅದು ಕುಕ್ಕರ್ ಕಂಡಿಡ್ದಿರೋದ್ರಿಂದ ಏನಾಗುತ್ತೆ, ಅಕ್ಕಿ ಮಾಡೋದು, ಅನ್ನ ಮಾಡೋದು ಮತ್ತೆ ಬೇಳೆ ಕುದಿಸೋದು ಬಹಳ ಈಸಿ ಆಗಿತ್ತು. ಹೌದಾ? ಅದೇನಾಗ್ತೈತಿ, ಅದು ಒಳಗೆ ಕುಕ್ಕರ್ ಒಳಗೆ ಏನಾಗ್ತೈತಪ್ಪ ಅಂತಂದ್ರ ಪ್ರೆಷರ್ ಅದೇನಾಗುತ್ತೆ, ಡೆವಲಪ್ ಆಗಿ ಆ ಪ್ರೆಷರ್ ಇಂದ ಇನ್ನಷ್ಟು ಏನಾಗುತ್ತೆ, ಅದು ಜಲ್ದಿನ ಬೇಯ್ತೈತಿ. ಆದ್ರೆ ನೋಡ್ರಿ, ನಾವು ಹಂಗ ಬರೀ ಬೊಗನೆ ಒಳಗೆ ನಾವು ಏನಾದ್ರು ಕುದಿಸಾಕತ್ತಿದ್ರೆ ಅದು ಬಹಳಷ್ಟು ಲೇಟ್ ಆಗುತ್ತೆ, ಇಂಧನನು ಜಾಸ್ತಿ ಖರ್ಚಾಗುತ್ತೆ. ಮತ್ತೆ ಅದೇ ರೀತಿ ನಿಮ್ಗೆ ಎಂಟರ್ಟೈನ್ಮೆಂಟ್ ಇರ್ತಾ ಇರ್ಲಿಲ್ಲ. ಆ ಹುಡ್ಗ ಫೋನ್ ಹಿಡ್ಕೊಂಡು ನಿಂಗೆ ಕೈಯಾಗ, ಆ ಫೋನ್ ಇರ್ತಿರ್ಲಿಲ್ಲ, ಫೋನ್ ಕೂಡ ಇರ್ತಿರ್ಲಿಲ್ಲ. ನಾವು ಎಂಟರ್ಟೈನ್ಮೆಂಟ್ಗೆ ಏನ್ ಮಾಡ್ಬೇಕಾಗ್ತಿತ್ತು, ಯಾವ್ದೋ ಕಟ್ಟೆ ಕುಂತು ಅವ್ರದ್ದು ಇವ್ರದ್ದು ಬೇರೆ ಬೇರೆ ಮನೆಯವ್ರ ವಿಚಾರ ಮಾತಾಡ್ಕೊಂಡು ಕೊಡ್ಬೇಕಾಗ್ತಿತ್ತು. ಈಗ ವಿಜ್ಞಾನ ಬೆಳೆದಿರೋದ್ರಿಂದ ಏನಾಯ್ತು, ಮಾನವ ಅನಾಗರಿಕನಿಂದ ಹಿಡ್ಕೊಂಡು ಈಗ ನಾಗರಿಕನಾದ. ವಿಜ್ಞಾನ ಇರಲಿಲ್ಲ ಅಂದ್ರೆ ಮಾನವ ನಾಗರಿಕನಾಗ್ತಿರ್ಲಿಲ್ಲ, ಅವನಿನ್ನೂ ಕಾಡು ಮನುಷ್ಯ ಆಗಿರ್ತಿದ್ದ, ಯಾವುದೋ ಒಂದು ಬೆಟ್ಟದೊಳಗು, ಗುಹೆಯೊಳಗು, ಗಿಡದೊಳಗು ಅವಿತು ಕೂತಿರ್ತಿದ್ದ ಅಂತ ಹೇಳ್ತಾ ನನ್ಗೆ 2 ಮಾತುಗಳನ್ನ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ.